ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು 30 ಮರಿಗಳಿದೆ. ಸೊ ಈ 30 ಮರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಂದೊಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಅಂತ ಎಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಅಮೀನ್ಗಢ್ ಬಕ್ರೀದ್ ಸ್ಪೆಷಲ್ ಟಗರ್ಗಳಿಗೆ ಒಂದು ಲೈಕ್ ಕೊಡ್ತೀರಾ. ಮತ್ತು ಈ ವಿಡಿಯೋನ ಮಾರ್ಕೆಟಿಂಗ್ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ತಪ್ಪದೆ ಶೇರ್ ಮಾಡ್ತೀರಾ ಅಂದ್ಕೊಂಡು ನನ್ನ ವಿಡಿಯೋನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವ್ರ ಹೆಸರು ಬಂದುಬಿಟ್ಟು ಶಿವಕುಮಾರ್ ಅಂತ. ಮೂಲತಃ ಇವರು ಹಾಲಮಟ್ಟೆ ಸಮೀಪ ಒಂದು 4 ಕಿಲೋಮೀಟರ್ ಹಳ್ಳಿಯವರು. ಬಟ್ ಇವ್ರ ಹೆಸರು ಶಿವಕುಮಾರ್ ಪಾಟೀಲ್ ಆಗಿದ್ದು, ಇವರು ಕಾಲೇಜ್ ಲೆಕ್ಚರ್ ಅಂದರೆ ಪ್ರತಿಷ್ಠಿತ ಶ್ರೀ ವಿಜಯ ಮಹಾಂತೇಶ ಕಾಲೇಜ್ SVM ಕಾಲೇಜ್ ಅಂತ ಕರೀತಾರೆ. ಇಳಕಲ್ಲಲ್ಲಿರುವಂಥ ಒಂದು SVM ಕಾಲೇಜ್ ತುಂಬಾ ದೊಡ್ಡ ಕಾಲೇಜ್ ಇದು. ಸೊ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇವರು ಕೂಡ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದು, ಅದ್ರ ಜೊತೆಗೆ ಈ ಟಗರು ಮರಿಗಳನ್ನ ಸಾಕೋ ಒಂದು ಹವ್ಯಾಸ ಇವರಿಗೆ. ಸೊ ಇವರು ಸುಮಾರು ನನಗೆ ಒಂದು 3-4 ವರ್ಷಗಳಿಂದ ಪರಿಚಯ. ಬಟ್ ಇವರು ನಮ್ಮೂರಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿದೆ. ಸೊ ಹೀಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವರ್ಷ ನನ್ನ ಹತ್ರ ಈ ಥರ ಮರಿಗಳ ಬಗ್ಗೆ ಏನಾದರೂ ಇದ್ದರೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಸೊ ತುಂಬ ಒಳ್ಳೆ ಸರ್. ಸೊ ನನಗೆ ನನ್ನ ವಿಡಿಯೋಗಳನ್ನ ನೋಡಿದ ಮೇಲೆ ಸುಮಾರು ವಿಡಿಯೋಗಳನ್ನ ನಾನೀಗ ಅಪ್ಲೋಡ್ ಮಾಡ್ತಿದ್ದೆ ಇತ್ತೀಚೆಗೆ ಬಕ್ರೀದ್ ಮರಿಗಳನ್ನ. ಸೊ ಹಾಗಾಗಿ ನಂದು ಕೂಡ ಅಪ್ಲೋಡ್ ಮಾಡಿ ಬ್ರದರ್ ಅಂತ ನನಗೆ ಫೈನಲಿ ಒಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ಯಾವ ಥರ ಬರುತ್ತೆ ಆ ಥರ ಒಂದು ಮೆಥಡಲ್ಲಿ ವಿಡಿಯೋಗಳನ್ನ ಮಾಡಿಕೊಟ್ಟಿದ್ದಾರೆ. ಈ ಮರಿಗಳು 4 ಮತ್ತು 2 ಹಲ್ಲುಗಳಿಂದ ಕೂಡಿದ್ದು. ಈ ಮರಿಗಳ ಎವರೇಜ್ ತೂಕ ಸೊ ದಯವಿಟ್ಟು ಗಮನಿಸಬೇಕು. ಯಾರಾದರೂ ಡೀಲರ್ ಅಥವಾ ರೀಸೇಲರ್ ಅಥವಾ ಮಣಿಗೆ ತಗೊಂಡು ಸಾಕೋರಿರ್ಬೋದು, ಅಥವಾ ಬಕ್ರೀದ್ಗೋಸ್ಕರ ಹೋಗಿ ಮಡಿಕೊಂಡು ಮನೆಗೆ ಕಟ್ ಮಾಡೋರಾಗಿರ್ಬೋದು. ಸೊ ಯಾರೇ ಇರ್ಬೋದು, ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಗಮನಿಸಬೇಕು. ಈ ಮರಿಗಳ ತೂಕ ಎವರೇಜ್ 71 kg ತೂಕ ಇದೆ ಅಂತ ಮರಿಗಳು. ಸೊ ನೋಡ್ಬೋದು, ನಿಮಗೆ ಆ ವಿಡಿಯೋದಲ್ಲಿ ಯಾವ ಥರ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ ಅದು. ಸೊ ಅವರೇ ನನಗೆ ಫೋನ್ ಮಾಡಿದಾಗ ಹೇಳಿರುವಂಥ ಮಾಹಿತಿ ಇದು. 71 kg ಎವರೇಜ್ ತೂಕ ಇದೆ ಸರ್ ಮರಿಗಳು. ಸೊ 4 ಮತ್ತು 2 ಎಲ್ಲ ಮರಿಗಳು ಹೈಟ್ ಇದೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಯಾರಿಗಾದರೂ ಬರೋದಕ್ಕೆ ಹೇಳಿ ಅಂದಮೇಲೆ ನನಗೆ ವಿಡಿಯೋ ಕೊಟ್ಟಮೇಲೆ ನಾನು ಕೂಡ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿನ್ನಿಲ್ಲ ಮೊನ್ನೆನೇ ಅವರು ವಿಡಿಯೋ ಕೊಟ್ಟಿದ್ರು, ಬಟ್ ನಾನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ನನಗೆ ಸ್ವಲ್ಪ ಬಿಜಿ ಇರೋ ಕಾರಣಕ್ಕೆ. ಸೊ ನೀವು ಏನೇ ಡೌಟ್ ಇದ್ದರೆ, ನಿಮಗೆ ಮರಿಗಳು ಬೇಕಾದರೆ ಮಾತ್ರ ಅವರಿಗೆ ಫೋನ್ ಮಾಡಿ. ಅವರು ಕೂಡ ಕಾಲೇಜ್ ಲೆಕ್ಚರ್ ಆಗಿರೋದ್ರಿಂದ ಸ್ವಲ್ಪ ಕೆಲವು ಟೈಮಲ್ಲಿ ಫೋನ್ ತೆಗಿಬೋದು, ಕೆಲವು ಟೈಮಲ್ಲಿ ಫೋನ್ ತೆಗೆದೇ ಇರ್ಬೋದು ಮ್ಯಾಟ್ರು. ಹಾಗಾಗಿ ನೀವು ಅವರಿಗೆ 1-2 ಸರಿ ಫೋನ್ ಮಾಡಿ ಸೊ ಮರಿಗಳ ಬಗ್ಗೆ ಏನಾದರೂ ಇದ್ದರೆ ಡಿಸ್ಕಷನ್ ಮಾಡ್ಬೋದು. ಈ ಮರಿಗಳು ಕೂಡಲ ಸಂಗಮದಿಂದ 20 ಕಿಲೋಮೀಟರ್ ದೂರದಲ್ಲಿ ಈ ಮರಿಗಳಿದೆ. ಸೊ ಆಲಮಟ್ಟಿಯಿಂದ 4 ಕಿಲೋಮೀಟರ್ ಈ ದೂರದಲ್ಲಿ ಇದು ಮರಿಗಳು ಸಿಗೋದು ನಿಮಗೆ. ಸೊ ಅಮ್ಮಿಂಗಡದಿಂದ ನೀವು ಕೇಳೋದಾದರೆ ಸುಮಾರು ಒಂದು 45-40 ಕಿಲೋಮೀಟರ್ ಈ ಮರಿಗಳ ದೂರ ಹೆಚ್ಚು ಕಡಿಮೆ ಇದೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ಅವರ ನಂಬರ್ಗೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಈ ಮರಿಗಳನ್ನ ನೀವು ರೇಟನ್ನು ಫೈನಲ್ ಮಾಡಿ ತೊಗೊಂಡು ಹೋಗ್ಬೋದು. ಬಟ್ ಈ ಮರಿಗಳ ರೇಟು ಏನಿದೆ ಸರ್ ಅಂತ ನೀವು ನನಗೆ ಕೇಳೋದಾದರೆ, ಈ ಮರಿಗಳ ರೇಟ್ ನನಗೂ ಕೂಡ ಗೊತ್ತಿಲ್ಲ, ಅವ್ರೂ ನಾನು ರೇಟ್ ಕೂಡ ಕೇಳಿಲ್ಲ. ಸೊ ನಂಬರನ್ನು ನಿಮಗೆ ಅಲ್ಲಿ ಮೆನ್ಷನ್ ಮಾಡಿರೋ ಕಾರಣಕ್ಕೆ ಸ್ವತಃ ನೀವೇ ಫೋನ್ ಮಾಡಿ ಅಥವಾ ಸ್ವತಃ ನೀವೇ ಆ ಫಾರ್ಮನ್ನು ವಿಸಿಟ್ ಮಾಡಿ ಮರಿಗಳನ್ನ ನಿಮಗೆ ಇಂಟ್ರೆಸ್ಟ್ ಆದರೆ ಅವರು ಕೇಳಿರುವಂಥ ರೇಟಿಗೆ ನಿಮಗೆ ಸ್ಯಾಟಿಸ್ಫೈಡ್ ಆಗಿ ನಿಮ್ಮ ರೇಟಿಗೆ ಅವರಿಗೆ ಹೊಂದಾಣಿಕೆ ಆದರೆ ನೇರವಾಗಿ ಅವ್ರ ಜೊತೆ ವ್ಯವಹಾರ ಮಾಡ್ಬೋದು. ಸೊ ಇಲ್ಲ, ಹಾಗಾಗಿ ನೀವು ಯಾರೂ ಕೂಡ ನನಗೆ ಫೋನ್ ಮಾಡಿ ಅಥವಾ ನನಗೆ ಕಾಮೆಂಟ್ ಮಾಡಿ ಕೇಳೋದ್ರಿಂದ ಈ ಮರಿಗಳ ಒಂದು ರೇಟು ಕೂಡ ನನಗೆ ಗೊತ್ತಿಲ್ಲ. ಸೊ ಅವ್ರು ನಾನು ಕೇಳಿದ ಮೇಲೂ ಕೂಡ ಅವ್ರು ಹೇಳಿಲ್ಲ. ಸೊ ಹಾಗಾಗಿ ನೀವು ಅವ್ರನ್ನ ನೇರವಾಗಿ ಕಾಲ್ ಮಾಡಿ ಕೇಳ್ಬೋದು. ಎಲ್ಲ ಮರಿಗಳು ತುಂಬ ಚೆನ್ನಾಗಿದೆ. ಮರಿಗಳ ಕೂದಲನ್ನು ಒಂದ್ಸರಿ ಕಟ್ ಮಾಡಿದಾರೋ ಬಿಟ್ಟಾರೋ ನನಗೆ ಗೊತ್ತಿಲ್ಲ. ಬಟ್ ಅವರು ಕೂಡ ಸುಮಾರು ಒಂದು 10-9 ತಿಂಗಳ ಹಿಂದ್ಗಡೆ ಈ ಮರಿಗಳನ್ನ ತೊಗೊಂಡು ಫೈನಲಿ ತುಂಬ ತೂಕಗಳು ಬಂದಿದೆ ಮರಿಗಳು. ನೋಡ್ಬೋದು, ಮರಿಗಳು ತುಂಬ ಚೆನ್ನಾಗಿದೆ. ಮತ್ತು ಮರಿಗಳನ್ನು ಇನ್ನೂ ವಾಶ್ ಮಾಡಿಲ್ಲ. ಬಕ್ರೀದ್ ಇನ್ನೂ ಸ್ವಲ್ಪ ದೂರ ಇರೋ ಕಾರಣಕ್ಕೆ ವಾಶ್ ಮಾಡಿಲ್ಲ. ವಾಶ್ ಮಾಡಿದ ಮೇಲೆ ಮರಿಗಳು ಇನ್ನೂ ಬಹುಶಃ ಎದ್ದು ಕಾಣಬಹುದು. ಮತ್ತು ನೀವು ಅನ್ಕೋಬೋದು, ಈ ಮರಿಗಳು 70 kg ಇದೆನಾ, 71 kg ಇದೆನಾ ಅಂತ ನೀವು ಥಿಂಕ್ ಮಾಡಬಹುದು. ಅದು 71 kg ಇದೇನೋ ಬಿಟ್ಟಿದೇನೋ ಸೊ ನನಗೂ ಕೂಡ ಗೊತ್ತಿಲ್ಲ. ಬಟ್ ಅವ್ರು ನನಗೆ ಹೇಳಿದ ಮೇಲೆ ಅವ್ರು ಸುಳ್ಳು ಅಂತ ಹೇಳಿದ್ರು. ಯಾಕಂದರೆ ಸಾಕಿರೋ ರೈತ ಆಲ್ಮೋಸ್ಟ್ ಇನ್ನೂ ಸುಳ್ಳು ಕೂಡ 1 kg 2 kg ಹೇಳ್ಬೋದು. ಬಟ್ ಇವರು ಪರ್ಟಿಕ್ಯುಲರ್ ತೂಕ ಮಾಡಿನೇ 71 kg ಎವರೇಜ್ ಇದೆ ಸರ್ ಅಂತ ಹೇಳಿದ ಮೇಲೆ ಅದೇನೋ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ನೇರವಾಗಿ ಹೋಗ್ರಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅವ್ರ ಜೊತೆ ಮಾತಾಡಿ ಮರಿಗಳನ್ನ ವ್ಯವಹಾರ ಕೂಡ ಮಾಡ್ಕೋಬೋದು. ಸೊ ನನ್ನ ಹತ್ರ ತುಂಬ ಜನಗೆ ಮರಿಗಳು ಬೇಕು ಅಂತ ನಂಗೆ ಫೋನ್ ಮಾಡಿರ್ತಾರೆ. ತುಂಬ ಜನ ಕಸ್ಟಮರ್ಗಳು ನನ್ನ ಹತ್ರ ಇರ್ತಾರೆ. ಸೊ ನಾನು ನೆಕ್ಸ್ಟ್ ಅಥವಾ ನಾಳೆ ಅಥವಾ ಸಾಧ್ಯವಾದ ಇವತ್ತೇ ಕೂಡ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ಬರೀ ಈ ಥರ ಬಕ್ರೀದ್ಗೋಸ್ಕರ ಸಾಕಿರುವಂಥ ರೈತರ ಮರಿಗಳನ್ನ ತೊಗೊಂಡೋಗಿ ಮತ್ತೊಂದು ಕಡೆ ಸೇಲ್ ಮಾಡುವಂಥ ಡೀಲರ್ಗಳ ನಂಬರನ್ನು ಒಂದು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡಿ ಕೊಡ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ನೋಡೋದಕ್ಕೆ ಏನೂ ಸಿಗೋದಿಲ್ಲ, ಬರೀ ಡೀಲರ್ಗಳ ನಂಬರ್ ಇರುತ್ತೆ. ಸೊ ಕೆಲವೊಂದು ನಂಬರ್ಗಳನ್ನ ಮೆನ್ಷನ್ ಮಾಡಿರ್ತೀನಿ. ಸೊ ನೇರವಾಗಿ
ನೀವು ಅವ್ರ ಜೊತೆ ಮಾತಾಡಿ ಅವ್ರನ್ನ ನಿಮ್ಮ ಫಾರ್ಮ್ಗೆ ಕರೆಸ್ಕೊಂಡು ವಿಸಿಟ್ ಮಾಡಿಸ್ಕೊಂಡು ನಿಮಗೆ ಮತ್ತು ಅವರಿಗೆ ಅನುಕೂಲ ಅಂತಕ್ಕಂಥ ರೇಟಿಗೆ ಮರಿಗಳನ್ನ ಸೇಲ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಡೀಲರ್ಗಳ ಹೆಸರನ್ನು ಮತ್ತು ಅವ್ರ ನಂಬರನ್ನು ಬೆಂಗಳೂರು ಸುತ್ತಮುತ್ತ ಇರುವಂಥ ವ್ಯಕ್ತಿಗಳ ನಂಬರನ್ನು ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ನಾನು ತುಂಬ ಬಿಸಿ ಇರ್ತೀನಿ, ತುಂಬ ಜನ ನನಗೆ ಫೋನ್ ಮಾಡಿ ಕೆಲವೊಂದು ನಂಬರ್ಗಳನ್ನ ಕೇಳಿದರೆ ಕೆಲವೊಬ್ಬರಿಗೆ ಕೊಟ್ಟಿರ್ತೀನಿ, ಕೆಲವೊಬ್ಬರಿಗೆ ಕೊಟ್ಟಿರೋದಿಲ್ಲ. ಸೊ ದಯವಿಟ್ಟು ಯಾರು ಕೂಡ ಬೇಜಾರಾಗಬೇಡಿ. ಸೊ ನಂಬರನ್ನು ನಿಮಗೆ ಕಳಿಸ್ಕೊಟ್ಟಿರ್ತೀನಿ. ನೋಡ್ಬೋದು ಇಲ್ಲಿ ನಮ್ಮ ಸರ್ ನಿಂತ್ಕೊಂಡವ್ರೆ, ಇವರೇ ಕಾಲೇಜ್ ಲೆಕ್ಚರರು, ವಿಜಯ ಮಹದೇಶ್ ಕಾಲೇಜ್ ಲೆಕ್ಚರರ್. ಸೊ ಈ 30 ಮರಿಗಳನ್ನ ತುಂಬ ನೀಟಾಗಿ ಸಾಕೊಂಡವ್ರೆ ಸರ್. ತಾವು ಮಾಡುವ ಕೆಲಸಗಳ ಮಧ್ಯೆಯೂ ಕೂಡ ಏನೋ ಇರಲಿ ಅನ್ನೋ ಒಂದು ಕ್ರೇಜಿಗೋ ಅಥವಾ ಒಂದು ಉತ್ಸಾಹಕ್ಕೋ ಏನೋ ಒಂದು ಹುಮ್ಮಸ್ಗೋಸ್ಕರ ತುಂಬ ಹುಮ್ಮಸ್ಸಿನಿಂದ ಈ ಥರ ಪ್ರತಿ ವರ್ಷ ಮರಿಗಳನ್ನ ಸಾಕ್ತಾರೆ ನಮ್ಮ ಸರ್. ಸೊ ಈ ವರ್ಷ ಕೂಡ ಪ್ರತಿ ವರ್ಷದಂಥ ಮರಿಗಳನ್ನ ಸಾಕೊಂಡವ್ರೆ. ಸೊ ಅವ್ರಿಗೂ ಕೂಡ ಒಳ್ಳೇದಾಗಲಿ, ಒಳ್ಳೆಯ ಮಾರುಕಟ್ಟೆ ಸಿಕ್ಕು ಒಳ್ಳೆಯ ಲಾಭ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.